ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿನ್ನೆ ಹೇಳಿದಂತೆ ಇವತ್ತು ಗುರು ಪೌರ್ಣಮಿಯ ಹಾಗೂ ವ್ಯಾಸ ಹುಣ್ಣಿಮೆ ಅಂತ ಏನಂತ ಕರಿತೀವೋ ಅದಕ್ಕೆ ಅರ್ಥಪೂರ್ವಕವಾಗಿ ವೇದವ್ಯಾಸರ ಜನನದ ವೃತ್ತಾಂತದ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಹೌದು, ವೇದವ್ಯಾಸರು ಹೆಸರಲ್ಲೇ ನಾವು ಹೇಳ್ದಂಗೆ ವೇದವನ್ನು ವಿಂಗಡಿಸಿದಂತಹ ವೇದವ್ಯಾಸರ ಜನನ ಆಗಿರುವಂತಹ ದಿನ ಅಂತ. ಆದರೆ ವೇದವ್ಯಾಸರ ವೇದಗಳು ಯಾಕೆ ಬೇಕಾಗಿತ್ತು ಅನ್ನೋದನ್ನು ನಾವು ಪೀಠಿಕೆ ರೂಪದಲ್ಲಿ ಸ್ವಲ್ಪ ತಿಳ್ಕೋಬೇಕಾಗಿದೆ. ಒಮ್ಮೆ ಗೌತಮರ ಒಂದು ಶಾಪದಿಂದ ನಮ್ಮ ಕಲಿಯ ಒಂದು ಅಟ್ಟಹಾಸ ಜಾಸ್ತಿ ಆಗಿಬಿಡತ್ತೆ. ಯಾಕೆ ಗೌತಮರು ಯಾಕೆ ಶಾಪ ಕೊಟ್ಟರು ಎಂಬುದು ಒಂದು ಕಾರಣ ಇದೆ. ಏಕೆ ಅಂದರೆ ಒಮ್ಮೆ ತುಂಬ ಕ್ಷಾಮ ಉಂಟಾಗಿರುತ್ತೆ, ತುಂಬ ಬರಗಾಲ ಇರುತ್ತೆ. ದೇವತೆಗಳಿಗೂ ಕೂಡ ಅವರು ಅಮೃತವನ್ನು ಕುಡಿದರೂ ಕೂಡ ಅವರ ಬ್ರಾಹ್ಮಣತ್ವಕ್ಕೆ ನೀರು ಅಂದರೆ ಗಂಗೆಯ ಮಹತ್ವ ಬಹಳ ದೊಡ್ಡದಾಗಿರುತ್ತೆ. ಎಲ್ಲಿ ನೋಡಲು ಕ್ಷಾಮ, ನೀರಿಲ್ಲದೆ ಇರುವಂತಹ ಬರಗಾಲ ಬಂದ್ಬಿಟ್ಟಿರತ್ತೆ. ಆಗ ವೇದಗಳನ್ನು ಪಾರಂಗತವನ್ನು ಮಾಡ್ತಾ ಇದ್ದಂತಹ ಸಕಲ ಬ್ರಾಹ್ಮಣರಿಗೂ ಚಿಂತೆಗೀಡಾಗ್ತಾರೆ. ಆದರೆ ಗೌತಮರ ಆಶ್ರಮದಲ್ಲಿ ಮಾತ್ರ ಆ ಬರಗಾಲ ಕ್ಷಾಮ ಕಾಲಿಡೋದಕ್ಕೆ ಸಾಧ್ಯವಾಗಿರಲ್ಲ. ಯಾಕಂದರೆ ಅವರು ತುಂಬಾ ಅಚ್ಚುಕಟ್ಟಾಗಿ ತನ್ನ ಗಂಗೆಯನ್ನು ಒಲಿಸಿಕೊಂಡು ಸಾಕ್ಷಾತ್ ಗಂಗೆಯೇ ಅಲ್ಲಿ ಯಾವ ದಿನವೂ ಕೂಡ ಬತ್ತಿ ಹೋಗದಂತೆ ಅವರಿಗೆ ವರವನ್ನು ಕೊಟ್ಟು ಅವರ ಜೊತೆಯಲ್ಲಿ ನೆಲೆಸಿರ್ತಾಳೆ. ಅದೇ ಇವಾಗಿನ ಹೆಸರು ಯಾವುದಪ್ಪ ಊರು ಅಂದರೆ ಕುಂಬಾಶಿ. ನಾವು ಸೌತ್ ಕೇಂದ್ರ ಕಡೆ ಹೋದರೆ ಕುಂದಾಪುರದ ಹತ್ರ ಈ ಊರು ಬರುತ್ತೆ, ಕುಂಬಾಶಿ ಅಂತ ಕರಿತೀವಿ. ಅಲ್ಲಿ ಈ ಗೌತಮರ ಒಂದು ಆಶ್ರಮ ಇರ್ತದೆ. ಆ ಆಶ್ರಮದಲ್ಲಿ ಯಾವ ಬರಗಾಲವೂ ಇರೋಲ್ಲ. ಆಗ ಎಲ್ಲ ಬ್ರಾಹ್ಮಣರು ಗೌತಮರ ಆಶ್ರಮಕ್ಕೆ ಹೋಗಿ ಸ್ವಲ್ಪ ಆಶ್ರಯವನ್ನು ಪಡೆದು ನಂತರ ಮಳೆಗಾಲ ಶುರುವಾದ ಮೇಲೆ ನಾವು ಪುನಃ ವಾಪಸ್ ಬರೋಣ ಅಂತ ಎಲ್ಲರೂ ಕೂಡ ಗೌತಮರ ಆಶ್ರಮಕ್ಕೆ ಹೋಗ್ತಾರೆ. ಗೌತಮರ ಇವರೆಲ್ಲರ ಆಗಮನವನ್ನು ಕಂಡು ಅವರಿಗೆ ತುಂಬಾ ಖುಷಿಯಾಗತ್ತೆ. ಋಷಿಮುನಿಗಳು ಅವರಿಗೆ ತಪಸ್ವಿಗಳಾದರೂ ಕೂಡ ಯಾರೇ ಒಬ್ಬರು ಸಜ್ಜನರು ಹಾಗೂ ಭಗವಂತನ ದಾಸರು ಬಂದರೂ ಕೂಡ ಅವರಿಗೆ ಆಶ್ರಯವನ್ನು ಕೊಡಬೇಕಾಗಿರುವಂತಹ ಒಂದು ಸಂಸ್ಕೃತಿ ಅವ್ರದ್ದಾಗಿರುತ್ತೆ. ಆದ್ದರಿಂದ ಗೌತಮರ ಒಂದು ಆಶ್ರಮದಲ್ಲೇ ಎಲ್ಲ ಬ್ರಾಹ್ಮಣರು ನೆಲೆಗೂಡ್ತಾರೆ. ಎಷ್ಟೋ ವರ್ಷಗಳ ಕಾಲ ಅವರು ಗೌತಮರ ಹತ್ರನೂ ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ತಾರೆ. ಅದೇ ರೀತಿ ಊಟಕ್ಕೂ ಮತ್ತು ಯಾವುದಕ್ಕೂ ಕೊರತೆ ಇಲ್ಲದೆ ಅಚ್ಚುಕಟ್ಟಾಗಿ ಇರ್ತಾರೆ. ನಂತರ ಒಳ್ಳೆ ಮಳೆ ಆಗುತ್ತೆ, ತಿರ್ಗಾ ಒಳ್ಳೆ ಬೆಳೆ ಆಗುತ್ತೆ, ಕ್ಷಾಮ ಎಲ್ಲವೂ ಹೋಗುತ್ತೆ. ಪುನಃ ಯಥಾಸ್ಥಿತಿಗೆ ಇಡೀ ಬ್ರಹ್ಮಾಂಡವು ಜಗತ್ತು ಕೂಡ ಮರುಕಳಿಸುತ್ತೆ. ಆಗ ಎಲ್ಲ ಬ್ರಾಹ್ಮಣರು ಇಚ್ಛಿಸ್ತಾರೆ, ಈಗ ಸಾಕಾಗಿದೆ, ನಾವು ಗೌತಮರ ಆಶ್ರಮವನ್ನು ಬಿಟ್ಟು ನಮ್ಮ ಜಾಗಕ್ಕೆ ಮರಳಿ ಹೋಗೋಣ ಅಂತ. ಆದರೆ ಅದನ್ನು ಬಂದ್ಬಿಟ್ಟು ಗೌತಮರ ಹತ್ರ ಹೇಳ್ತಾರೆ, ಗೌತಮ ಋಷಿಗಳೇ, ನೀವು ಕೊಟ್ಟಂತಹ ಈ ಆಶ್ರಯ ನಮ್ಮ ಈ ಜ್ಞಾನದೀಪವಾಗಿ ನಮ್ಮನ್ನು ಉದ್ಧಾರ ಮಾಡಿವೆ. ನಾವು ಈಗ ಎಲ್ಲವೂ ಯಥಾಸ್ಥಿತಿಗೆ ಬಂದಿದೆ, ನಾವು ನಮ್ಮ ಮನೆಗಳಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅಂದರೆ ಆಶ್ರಮಗಳಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಆಗ ತುಂಬ ನೊಂದ್ಕೊತಾರೆ ಗೌತಮರು. ಕೆಲವರು ಇರ್ತಾರೆ ಎಮೋಷ್ನಲಿ ತುಂಬ ಕನೆಕ್ಟೆಡ್ ಆಗಿರ್ತಾರೆ. ಅವರು ಅದೇ ರೀತಿಯೇ ಗೌತಮರಿಗೆ ಕಳಿಸ್ಕೊಡೋಕ್ಕೆ ಇಷ್ಟ ಆಗಿರಲ್ಲ. ಇಲ್ಲಿ ಏನು ಕೊರತೆ ಆಗಿದೆ, ಇಲ್ಲಿ ಏನು ಕಮ್ಮಿ ಆಗಿದೆ, ಇಲ್ಲೇ ಇದ್ಬಿಡಿ ಅಂತ ಅವ್ರು ಯಾರನ್ನು ಕಳಿಸ್ಕೊಡೋಕ್ಕೆ ಅವರು ಇಚ್ಛಿಸೋಲ್ಲ. ಎಷ್ಟು ಹೇಳಿದ್ರು, ಎಷ್ಟು ಕೇಳ್ಕೊಂಡ್ರೂ ಕೂಡ ಅವ್ರನ್ನ ಕಳಿಸೋಕ್ಕೆ ಇಷ್ಟಪಡದೇ ಇರೋ ಕಾರಣ ಆಗ ಬ್ರಾಹ್ಮಣರು ಒಂದು ಉಪಾಯವನ್ನು ಮಾಡ್ತಾರೆ. ಗೌತಮರು ಇಲ್ಲದೆ ಇದ್ದಾಗ ಒಂದು ಕೃತಕವಾದ ಅಂದರೆ ಆರ್ಟಿಫಿಷಿಯಲ್ ಆಗಿರುವಂತಹ ಒಂದು ಗೋವನ್ನು ನಿರ್ಮಾಣ ಮಾಡಿ ಅವು ಎಲ್ಲ ಹುಲ್ಲು ಮತ್ತು ಭತ್ತವನ್ನು ತಿನ್ನುವಂತೆ ಆ ತೋಟಕ್ಕೆ ಮತ್ತು ಗದ್ದೆಗಳಿಗೆ ಬಿಡ್ತಾರೆ. ಆಗ ಗೌತಮನಿಗೆ ವಿಷಯ ಗೊತ್ತಾಗಿ ಅದನ್ನು ಓಡಿಸ್ಲಿಕ್ಕೆ ಅಂತ ಬರ್ತಾರೆ. ಆ ಓಡಿಸ್ಲಿಕ್ಕೆ ಅಂತ ಬಂದಾಗ ಆ ಹಸುವಿಗೆ ಒಂದು ಏಟು ಬೀಳುತ್ತೆ. ಆಗ ಹಸುವು ಕೃತಕವಾಗಿ ನಿರ್ಮಿತವಾಗಿದ್ದರಿಂದ ಬಿದ್ದೋಗ್ಬಿಡತ್ತೆ, ಅಂದರೆ ಸತ್ತೋಗುತ್ತೆ. ಆಗ ಯೋಚನೆ ಮಾಡ್ತಾರೆ, ಗೋಹತ್ಯೆ ಆಗೋಯ್ತು ಅಂತ ಬ್ರಾಹ್ಮಣರೆಲ್ಲರೂ ಗೌತಮರ ಮೇಲೆ ಒಂದು ಅಪವಾದವನ್ನು ಹೊರಿಸ್ಬಿಡ್ತಾರೆ.
ಗೌತಮರಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಇಂಥ ಕೆಲಸ ಮಾಡಿಬಿಟ್ನಾ, ನನ್ನಿಂದ ಇಂತಹ ಕೆಲಸ ಆಗೋಕ್ಕೆ ಸಾಧ್ಯವಿಲ್ಲ ಅಲ್ವಾ ಅಂತ ಹೇಳಿ ಆ ಬ್ರಾಹ್ಮಣರೆಲ್ಲ ನೀವು ಗೋಹತ್ಯೆ ಮಾಡಿಬಿಟ್ಟಿದ್ದೀರಾ, ನಾವು ನಿಮ್ಮ ಆಶ್ರಮದಲ್ಲಿ ಇರಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಆಮೇಲೆ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗತ್ತೆ ಗೌತಮರಿಗೆ, ಬ್ರಾಹ್ಮಣರೆಲ್ಲರೂ ಸೇರಿ ಈ ಉಪಾಯವನ್ನು ಮಾಡಿ ನನಗೆ ಒಂದು ಏನದು ಸುಳ್ಳಿನ ಅಪವಾದವನ್ನು ಮಾಡಿಬಿಟ್ರು ಅಂತ. ಅದಕ್ಕೆ ಕೋಪಗೊಂಡು ಅವ್ರು ಏನು ಹೇಳಿದ್ರು ಅಂದರೆ, ಅವ್ರನ್ನ ಶಪಿಸ್ತಾರೆ, ನೀವು ಏನು ಜ್ಞಾನವನ್ನು ಸಂಪಾದನೆ ಮಾಡಿ ಹೋಗಿದ್ದೀರೋ ಆ ಜ್ಞಾನವೆಲ್ಲ ನಶಿಸಿ ಹೋಗಲಿ, ಜ್ಞಾನಭ್ರಷ್ಟರಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಎಷ್ಟೋ ಮಂದಿ, ಸಾವಿರಾರು ಮಂದಿ ಬಂದು, ಬ್ರಾಹ್ಮಣರು ತಪಸ್ವಿಗಳೆಲ್ಲ ಬಂದು ಆಶ್ರಯ ಪಡೆದವರೆಲ್ಲ ಜ್ಞಾನಗಳು ಕ್ಷೀಣಿಸಿ ಹೊರಟೋಗುತ್ತೆ. ಅದರಿಂದ ಕಲಿಯ ಪ್ರಭಾವ ಬ್ರಹ್ಮಾಂಡದಲ್ಲಿ ತುಂಬಾ ಅತಿರೇಕವಾಗುತ್ತೆ. ಆಗ ಈ ದೇವತೆಗಳಿಗೆ ಅವನ ಕಾಟವನ್ನು ತಡೆಯೋಕ್ಕಾಗದೇ ಇದ್ದಾಗ ಸಾಮಾನ್ಯ ಮನುಷ್ಯರಿಗೆ ಇನ್ನು ಕಲಿಯ ಪ್ರಭಾವ ಯಾವ ರೀತಿ ಅವರ ಮೇಲೆ ಪ್ರಭಾವವನ್ನು ಬೀರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಎಲ್ಲ ದೇವತೆಗಳು ಹೋಗಿ ಭಗವಂತನ ಬಳಿ ಕೇಳ್ಕೊತಾರೆ. ಆಗ ಭಗವಂತ ಸ್ವತಃ ನಾನೇ ಬರ್ತೀನಿ, ನನ್ನ ಅವತಾರವು ವೇದವ್ಯಾಸರು ಎಂಬ ಅವತಾರವಾಗಿ ಬರ್ತೀನಿ, ವೇದಗಳನ್ನು ವಿಂಗಡಣೆ ಮಾಡಿ ಜಗತ್ತಿಗೆ ನಾನು ಕೊಡ್ತೀನಿ ಅಂತ ಕೇಳಿ ಎಲ್ಲ ದೇವತೆಗಳ ಅಪ್ಪಣೆಯಂತೆ ವೇದವ್ಯಾಸರ ಜನನ ಆಗೋಕ್ಕೆ ಅಪ್ಪಣೆ ಆಗುತ್ತೆ. ಆದರೆ ಇವ್ರ ಜನನ ಹೇಗಾಗತ್ತೆ ಅನ್ನೋದು ಒಂದು ಕುತೂಹಲಕಾರಿ ಒಂದು ಸನ್ನಿವೇಶ. ಇದು ರಾಮನ ಅವತಾರ, ಕೃಷ್ಣನ ಅವತಾರ, ಈ ಥರ ಅವತಾರಗಳಲ್ಲಿ ಹೇಗೆ ಜನಿಸಿದ್ನೋ, ಅಂದರೆ ರಾಮನ ಪಾಯಸದ ಬಟ್ಟಲಿನಲ್ಲಿ ಹೇಗೆ ಬಂದನೋ, ಅದೇ ಅಂದರೆ ಅದನ್ನು ತಿಂದು ಕೌಸಲ್ಯಾದೇವಿಯ ಒಂದು ಗರ್ಭಧಾರಣೆಯಿಂದ ಬಂದಿದ್ದನೋ, ಅದೇ ರೀತಿ ಈ ದೇವಕಿ ಮತ್ತು ವಸುದೇವರ ಒಂದು ದಂಪತಿಗಳಿಗೆ ಹುಟ್ಟಿದ ಕೃಷ್ಣನು, ಈ ರೀತಿಯಾಗಿ ಈ ಜನನ, ವೇದವ್ಯಾಸರ ಜನನ ತುಂಬಾ ರೋಮಾಂಚಕ. ಯಾಕಂದರೆ ಇವ್ರದ್ದೆಲ್ಲ ಕತೆಗಳಕ್ಕಿಂತ ಸ್ವಲ್ಪ ವಿಸ್ಮಯವಾಗಿರುತ್ತೆ, ತುಂಬಾ ಕುತೂಹಲಕಾರಿಯಾಗಿದೆ ವೇದವ್ಯಾಸರ ಒಂದು ಜನನ. ಒಮ್ಮೆ ಉಪರಿಚತ ವಸು ಅಂತ ಒಬ್ಬರು ರಾಜ ಇರ್ತಾರೆ. ಅವನಿಗೆ ಪತ್ನಿ ಗಿರಿಕಾ ಅಂತ ಒಬ್ಬರು ಪತ್ನಿ ಇರ್ತಾರೆ. ಅವರು ಬೇಟೆಗಾಗಿ ಕಾಡಿಗೆ ಹೋಗಿರ್ತಾರೆ. ಯಾರು? ಉಪರಿಚಿತ ವಸು. ತನ್ನ ಹೆಂಡತಿಯನ್ನು ನೆನೆಸ್ಕೊಂಡು ಅವರಿಗೆ ಹೆಂಡತಿಯೊಂದಿಗೆ ಸಮಾಗಮನ ಮಾಡಬೇಕು ಎಂಬ ಒಂದು ಆಸೆ ಹುಟ್ಟುತ್ತೆ. ಅಂದರೆ ಅಂಥ ಪ್ರಕೃತಿ ಅವರ ಸುತ್ತಮುತ್ತ ಆವರಿಸಿರುತ್ತೆ. ಆಗ ಅವನ ವೀರ್ಯವನ್ನು, ಅವರು ಎಷ್ಟೇ ಆದರೂ ತಪಸ್ವಿಗಳಿರ್ತಾರೆ, ಆ ತಪಸ್ವಿಗಳ ಒಂದು ಪ್ರಶ್ನೆಯನ್ನು ನಾವು ಮಾಡಬಾರ್ದು. ಅದು ಹೇಗೆ ವೀರ್ಯವನ್ನು ದೊನ್ನೆಯಲ್ಲಿ ಇಟ್ಟು ಗಿಡುಗನ ಕೈಲಿ ಕಳಿಸ್ಲಿಕ್ಕೆ ಆಗತ್ತೆ ಅಂತ. ಅದನ್ನು ನಾವು ನಮ್ಮಂಥ ಸಾಮಾನ್ಯ ಮನುಷ್ಯರು ಅದನ್ನು ಪ್ರಶ್ನೆಯನ್ನು ಮಾಡಬಾರ್ದು. ಯಾಕಂದರೆ ನಡೆದಿರುವಂಥ ಕಥೆಗಳನ್ನು ವೇದಗಳ ಮುಖಾಂತರ ನಮಗೆ ಕೊಟ್ಟಿರೋದೇ ಹೆಚ್ಚು. ಅದನ್ನು ನಾವು ತಿಳ್ಕೊಂಡು ಅದನ್ನ ಪ್ರಶ್ನೆಯನ್ನು ಮಾಡ್ತಾ ಹೋದರೆ ಅದು ಬೇರೆ ರೀತಿ ಆಗಿಬಿಡುತ್ತೆ. ಅದರಿಂದ ಆ ಗಿಡುಗನ ಕೈಯಲ್ಲಿ ಕಳಿಸ್ತಾರೆ. ಅಂದರೆ ಆ ಗಿಡುಗ ಏನಾಗುತ್ತೆ, ಇನ್ನೊಂದು ಗಿಡುಗನ ಜೊತೆ ಜಗಳ ಆಡಿಕೊಂಡು ಯಮುನಾ ನದಿ ಮಧ್ಯದಲ್ಲಿ ಬಿದ್ದೋಗುತ್ತೆ. ಆ ವೀರ್ಯದ ಒಂದು ದೊನ್ನೆ ಏನಾಗುತ್ತೆ, ಅದ್ರಿಕಾ ಎಂಬ ಮತ್ಸ್ಯಕನ್ಯೆ ಏನಾಗುತ್ತೆ, ಸ್ವೀಕರಿಸ್ಬಿಡ್ತಾಳೆ. ಅವಳು ಅದ್ರಿಕಾ ಎಂಬ ಮತ್ಸ್ಯಕನ್ಯೆ ಬ್ರಹ್ಮನ ಶಾಪದಿಂದ ಮತ್ಸ್ಯಕನ್ಯೆ ಆಗಿರ್ತಾಳೆ. ಅವಳ ಹೆಸರು ಅದ್ರಿಕೆ ಅಂತ. ಆ ಮತ್ಸ್ಯಕನ್ಯೆ ಏನಾಗುತ್ತೆ, ಸ್ವೀಕರಿಸ್ಬಿಡುತ್ತೆ. ಅದು 2 ಮಕ್ಕಳಿಗೆ ಕಾರಣವಾಗುತ್ತೆ ಆ ವೀರ್ಯ, ಒಂದು ಗಂಡು ಒಂದು ಹೆಣ್ಣು. ಒಂದು 9 ತಿಂಗಳಾದ ಮೇಲೆ ಆ ಬೆಸ್ತನಿಗೆ ಅದು ಸಿಗುತ್ತೆ, ಆ ಮತ್ಸ್ಯಕನ್ಯೆ. ನಂತರ ಆ ಮೀನನ್ನು 2 ಕಟ್ಟು ಮಾಡಿದಾಗ ಒಂದು ಗಂಡು ಒಂದು ಹೆಣ್ಣು ಮಗು ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದನ್ನು ಬೆಸ್ತ ಏನು ಮಾಡ್ತಾನೆ, ರಾಜನಿಗೆ ಮೊದಲು ಹೋಗಿ ಹೇಳಿ ಈ ವಿಷಯವನ್ನು ತಲುಪಿಸೋಣ ಅಂತ ತಗೊಂಡು ಹೋಗ್ತಾರೆ. ಆಗ ರಾಜ ಗಂಡು ಮಗುವನ್ನು ಇಟ್ಕೊಂಡು ಆ ಹೆಣ್ಣು ಮಗುವನ್ನು ಬೆಸ್ತನಿಗೆ ಸಾಕಲಿಕ್ಕೆ ಹೇಳ್ತಾನೆ. ಆ ಬೆಸ್ತ ಆ ಹೆಣ್ಣು ಮಗುವನ್ನು ಸಾಕ್ತಾರೆ. ಆ ಹೆಣ್ಣು ಮಗುವಿನ ಹೆಸರೇ ಸತ್ಯವತಿ. ಸತ್ಯವತಿ ಅಂದರೆ ಮತ್ಸ್ಯಗಂಧಿ ಅಂತಲೂ ಕರೀತಾರೆ. ಯಾಕಂದರೆ ಅವಳು ಬೆಸ್ತರ ಮಗಳು ಮತ್ತು ಮೀನಿನಿಂದ ಬಂದಿದ್ದರಿಂದ ಅವಳು ಎಲ್ಲೇ ಇದ್ದರೂ ಕೂಡ ಒಂದು ಮತ್ಸ್ಯ ಅಂದರೆ ಮೀನಿನ ವಾಸನೆ 1 ಯೋಜನ ಅಂದರೆ 1 ಕಿಲೋಮೀಟರ್ವರೆಗೂ ಇರ್ತಿತ್ತಂತೆ. ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಿತ್ತಂತೆ, ಅಂದರೆ ಮೀನಿನ ವಾಸನೆ ಬರ್ತಿತ್ತು.
ಆಗ ಭಗವಂತನ ಇಚ್ಛೆಯಂತೆ ಈಗೇನೋ ಹೆಣ್ಣು ರೆಡಿ ಇದ್ದಾಳೆ. ಈಗ ಗಂಡು ಬರಬೇಕಲ್ಲ. ಗಂಡು ಯಾರು ಅಂದರೆ ಪರಾಶರರು. ಪರಾಶರರು ಯಾರಂದರೆ ವಸಿಷ್ಠ ಮತ್ತು ಅರುಂಧತಿಯ ಮಗನಾದ ಶಕ್ತಿಯ ಮಗನೇ ಪರಾಶರರು. ಅಂದರೆ ವಸಿಷ್ಠರಿಗೆ ಮೊಮ್ಮಗ ಪರಾಶರರು. ಪರಾಶರರಿಗೆ ಅವರು ಕೇಳ್ಕೊಂಡಿರ್ತಾರೆ, ನೀನೇ ನನ್ನಲ್ಲಿ ಭಗವಂತನಲ್ಲಿ ಕೇಳ್ಕೊಂಡಿರ್ತಾರೆ, ಭಗವಂತನೇ ನನ್ನ ಮಗನಾಗಿ ಬರಬೇಕು ಅಂತ. ಆಗ ಅವರು ತಪಸ್ವಿಗಳಾಗಿರೋದ್ರಿಂದ, ಅವರು ಬ್ರಹ್ಮಚಾರಿ ಆಗಿರೋದ್ರಿಂದ ಅವರು ಮದುವೆ ಆಗೋಲ್ಲ. ಆದರೆ ಹೇಗೆ ಮಗುವನ್ನು ಪಡಿಬೇಕು ಅನ್ನೋ ಒಂದು ಎಲ್ರಿಗೂ ಒಂದು ಕುತೂಹಲವಿದ್ದಾಗ ಈ ಒಂದು ಸಮಂಜಸವಾದ ಒಂದು ಕಾರಣ ಈ ಒಂದು ಹುಟ್ಟಿಗೆ ಕಾರಣವಾಗತ್ತೆ. ಯಾವುದು ಅಂದರೆ ಪರಾಶರರಿಗೆ ದೈವ ಇಚ್ಛೆ ಆಗಿರುತ್ತೆ. ದೈವವಾಣಿಯಿಂದ ಅವರು ಆ ಸತ್ಯವತಿ ಇರುವಂತಹ ಜಾಗಕ್ಕೆ ಬರ್ತಾರೆ. ತನ್ನ ಕಮಂಡಲು ಅನ್ನು ಇಟ್ಟುಕೊಂಡು ತಪಸ್ವಿಗಳು ಋಷಿಗಳು ಹೇಗೆ ಬರ್ತಾರೋ ಹಾಗೆ ಬರ್ತಾರೆ. ಆಗ ಸತ್ಯವತಿಯ ಆ ಋಷಿಮುನಿಗಳನ್ನು ನೋಡಿ, ಬನ್ನಿ ಋಷಿವರ್ಯ, ನಾನು ನಿಮ್ಮನ್ನು ಆ ದಡಕ್ಕೆ ತಲುಪಿಸ್ತೀನಿ ಅಂತ ಕೇಳ್ತಾರೆ. ಆಗ ಪರಾಶರರು ಹೇಳ್ತಾರೆ, ಇನ್ನೂ ನೀನು ಹೆಚ್ಚು ಜನವನ್ನು ಕೂರಿಸ್ಕೋಬಾರ್ದು, ಯಾಕಂದರೆ ನಿಂಗೆ ಹೆಚ್ಚು ಜನವನ್ನು ಕೂರಿಸ್ಕೊಂಡೆ ನಾನು ಬರೋಲ್ಲ. ಆದರೆ ನನ್ನ ಕಮಂಡಲುವಿನೆಲ್ಲ ನೀರು ಏನಿದೆ, ಒಬ್ಬನ್ನೇ ನಿನಗೆ ತಳ್ಳಿಕ್ಕೆ ಕಷ್ಟವಾದರೆ ನನ್ನ ಕಮಂಡಲುವಿನ ನೀರೇ 500 ಜನದಂತೆ ಬಾಸು ಮಾಡ್ಕೊ, ನಾನು ಒಂದು 500 ಜನ ಅಂತ ಇಟ್ಕೊ, 1000 ಜನ ಅಲ್ಲಿಗೆ ತೂಕದಷ್ಟು ನಾವು ನನ್ನ ತೂಕ ಆ ದೋಣಿಯಲ್ಲಿ ನಿಲ್ಲುತ್ತೆ, ನಂತರ ನಾವು ಪ್ರಯಾಣ ಮಾಡೋಣ ಅಂತ ಹೇಳ್ತಾರೆ. ಇಷ್ಟೇ ಆದರೂ ತಪಸ್ವಿಗಳು ಏನೇ ಹೇಳಿದ್ರು ಕೆಲವೊಮ್ಮೆ ಕೇಳಬೇಕಾಗಿರುವಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ. ಆಗಲಿ ಗುರುವರ್ಯ ನೀವು ಬನ್ನಿ ಅಂದ್ಬಿಟ್ಟು ಹೇಳಿಬಿಟ್ಟು ಅವರೊಬ್ಬರನ್ನೇ ಕೂರಿಸ್ಕೊಂಡು ಹೋಗ್ತಾರಲ್ಲ. ಆಗ ಇವಳಿಗೆ ಮನಸ್ಸಿನಲ್ಲಿ ಅನಿಸುತ್ತೆ, ಇವರು ಮೊದಲೇ ತಪಸ್ವಿಗಳು, ನನ್ನ ಜನ್ಮ ವೃತ್ತಾಂತವನ್ನು ತಿಳ್ಕೋಬೇಕಲ್ಲ, ನಮ್ಮ ತಂದೆ ಯಾರು ಅಂತ. ಯಾಕಂದರೆ ನಾನು ಹೇಗೆ ಬಂದೆ, ಇವಳು ಮೊದಲೇ ಮೀನಿನಿಂದ ಬಂದಿರ್ತಾಳೆ, ನನ್ನ ತಂದೆ ಯಾರು ಅಂತ ಕೇಳಬೇಕಲ್ಲ ಅಂತ ಅವಳಿಗೊಂದು ತುಂಬ ಕುತೂಹಲಕಾರಿಯಾದ ಒಂದು ಪ್ರಶ್ನೆ ಕಾಡ್ತಾ ಇರತ್ತೆ. ಆಗ ಕೇಳ್ತಾರೆ ಅವರು ಪರಾಶರರ ಹತ್ರ. ಪರಾಶರ ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ, ನೀನು ಆತಂಕ ನನಗೇನು ಅಂತ ಗೊತ್ತಾಗಿದೆ. ಈ ಜನ್ಮದಲ್ಲ, ನೀನು ಹಿಂದಿನ ಜನ್ಮದಲ್ಲೂ ಏನಾಗಿದೆ ಅನ್ನೋದು ನಾನು ಹೇಳ್ತೀನಿ. ನಮ್ಮಿಬ್ಬರ ಒಂದು ಈ ಸಮಾಗಮ, ಈ ಒಂದು ಭೇಟಿ ದೈವ ಇಚ್ಛೆಯಂಥದ್ದು ಅಂತ ಹೇಳ್ತಾರೆ. ಆಗ ಅವಳು ತುಂಬ ಆಶ್ಚರ್ಯವಾಗತ್ತೆ. ನೀನು ಪಿತೃದೇವತೆಗಳ ಮಗಳಾಗಿದ್ದೆ ಹೋದ ಜನ್ಮದಲ್ಲಿ. ಆ ಪಿತೃದೇವತೆಗಳ ಮಗಳಲ್ಲಿ ಭಾಷಿತರು ಎಂಬ ಒಂದು ಅಮೂರ್ತರು ಎಂಬ ಗುಂಪಿನ ಪಿತೃದೇವತೆಗಳ ಮಗಳಾಗಿದ್ದೆ. ಅವರ ಮಗಳ ಹೆಸರೇ ಅಚ್ಚೋದ ಅನ್ನೋಳೆ ನೀನೇನು ಮಾಡ್ತೀಯಾ ಅಂತ ಹೇಳಿದ್ರೆ, ನಿಮ್ಮ ತಂದೆಗಳು ಅಮೂರ್ತರು, ಅಂದರೆ ಕಣ್ಣಿಗೆ ಕಾಣಲ್ಲ. ನಿನಗೆ ನಿಮ್ಮ ತಂದೆ ಯಾವ ಥರ ಇದ್ದಾರೆ ಅಂತ ನಿನಗೆ ಕಾಣಿಸ್ದೇ ಇರೋ ಕಾರಣ ಒಂದು ದಿನ ವಸು ಮಹಾರಾಜನು ತನ್ನ ಹೆಂಡತಿಯ ಜೊತೆ ಅದ್ರಿಕೆಯ ಜೊತೆ, ಅಂದರೆ ಅವನ ಹೆಂಡತಿ ಅದ್ರಿಕಾ ಜೊತೆ ವಿಹಾರಕ್ಕೆ ಹೋಗ್ತಾ ಇರ್ತಾರೆ. ಅವರು ಗಂಧರ್ವರು ಆಗಿರ್ತಾರೆ. ನೀನು ಅವರನ್ನು ನೋಡಿ ಇವನೇ ನನ್ನ ತಂದೆ ಆಗಿರಬಹುದಾ ಅಂತ ಅಷ್ಟು ಮನಸ್ಸಿನಿಂದ ಆಸೆ ಪಟ್ಟಿದ್ದರಿಂದ ತಕ್ಷಣ ಎಲ್ಲ ಪಿತೃದೇವತೆಗಳು ಪ್ರತ್ಯಕ್ಷರಾಗಿ ನಿನಗೆ ಒಂದು ಶಾಪವನ್ನು ಕಲ್ಪಿಸ್ಬಿಡ್ತಾರೆ. ಯಾಕಂದರೆ ಪಿತೃದೇವತೆಗಳ ಮಾನಸ ಸರೋವರಕ್ಕೆ ಸಮಾನವಾಗಿರುವಂಥ ಮಾನಸನಿಂದ ಹುಟ್ಟಿದಂತಹ ಪುತ್ರಿ ನೀನು. ನಿನ್ನ ಒಂದು ಮರ್ಯಾದೆ, ನಿನ್ನ ದೇವಗಣವನ್ನು ಬಿಟ್ಟು ನೀನು ಇನ್ಯಾರನ್ನೋ ಒಬ್ಬರನ್ನ ತಂದೆ ಅಂತ ಅಂದ್ಕೊಂಡಿದ್ದಕ್ಕೆ ನಿನಗೆ ಶಾಪವನ್ನು ಕೊಡ್ತಿದ್ದೀವಿ, ನೀನು ಕೀಳು ಜಾತಿಯಲ್ಲಿ ಹುಟ್ಟು. ಆದರೆ ಭಗವಂತ ಎಷ್ಟೇ ಆದರೂ ನೀನು ನಮ್ಮ ಮಗಳಾಗಿರೋದ್ರಿಂದ ಭಗವಂತ ನಿನ್ನಲ್ಲಿ ಹುಟ್ಟಿ ಬರುವಂತಹ ಪ್ರೇರಣೆಯಾಗಲಿ ಅಂತ ಒಂದು ಶಾಪವನ್ನು ಕೊಟ್ಟು ಹಾಗೂ ಒಂದು ಪ್ರೇರಣೆಯನ್ನು ಮಾಡಿ ಅಸ್ಪೃಶ್ಯರಾಗೋಗ್ತಾರೆ. ಯಾರು? ಪಿತೃದೇವತೆಗಳು. ಅಮೂರ್ತರು, ಮೂರ್ತರು ಅಂತ 2 ಬಣದವರು ಇರ್ತಾರೆ. ಅಮೂರ್ತರು ಯಾವಾಗಲೂ ಕಣ್ಣಿಗೆ ಕಾಣಿಸ್ತಾರೆ, ಆಮೇಲೆ ಮೂರ್ತರು ಅನ್ನೋರು ಕಣ್ಣಿಗೆ ಕಾಣಿಸೋಲ್ಲ. ಆದ್ದರಿಂದ ಇವಳು ಅಮೂರ್ತರ ಮಕ್ಕಳಾಗಿರೋದ್ರಿಂದ ಅವಳಿಗೆ ತಂದೆ ಯಾರು ಎಂಬ ಗೊಂದಲ ಇದ್ದಿದ್ದರಿಂದ ಆ ವಸು ರಾಜನನ್ನೇ ತನ್ನ ತಂದೆ ಅಂದ್ಕೊಂಡ್ಬಿಡ್ತಾಳೆ. ಅದೇ ತಾಳಿಯ ಎಂಬಂಗೆ ಮುಂದಿನ ಜನ್ಮದಲ್ಲಿ ಅದೇ ವಸು ಪ್ರಜಾಪತಿಯ ಉಪರಚದ ವಸುವಿನ ರಾಜ ಹಾಗೂ ಗಿರಿಕಾ ಎಂಬ ಪತ್ನಿಯ ಒಂದು ಕಳಿಸಬೇಕಾಗಿದ್ದಂತಹ ವೀರ್ಯವನ್ನು ಈ ಒಂದು ಮತ್ಸ್ಯಕನ್ಯೆ ಅಂದರೆ ಅದ್ರಿಕೆ, ಆಗ ಆ
ಗಂಧರ್ವ ರಾಜನ ಪಕ್ಕದಲ್ಲಿ ಕೂತಿದ್ದ ತಾಯಿಯ ಸ್ವರೂಪವಾಗಿದ್ದಂತಹ ಗಂಧರ್ವ ಸ್ತ್ರೀಯಳೇ ಅದ್ರಿಕೆ. ಆದ್ದರಿಂದ ಅವಳೇ ನಿನ್ನ ತಾಯಿ ಆ ಅದ್ರಿಕೆ ಅಂತ ಹೇಳಿ ಮತ್ಸ್ಯಕನ್ಯೆಗೆ ಈ ಸತ್ಯವತಿಗೆ ಪರಾಶರರು ಈ ಕಥೆಯನ್ನು ಹೇಳ್ತಾರೆ. ಇದರಿಂದ ಈ ಕಥೆಯನ್ನು ಕೇಳಿ ಈಗ ಆಗಬೇಕಾಗಿರೋದು ಏನಿಲ್ಲ, ಮುಂದೆ ನಡಿಬೇಕಾಗಿರೋದು ನಮ್ಮಿಬ್ಬರ ಸಮಾಗಮನ ಆಗಬೇಕು, ನಮ್ಮಿಬ್ಬರಿಂದ ಸಾಕ್ಷಾತ್ ಭಗವಂತ ಹುಟ್ಟಿ ಬರ್ತಾನೆ ಎಂಬ ಪ್ರೇರಣೆ ಆಗಿದೆ ಅಂತ ಹೇಳ್ತಾರೆ. ಎಷ್ಟೇ ಆದರೂ ಋಷಿವರ್ಯರು ಅವ್ರು ಹೇಳಿದಂತೆ ಆಗಲಿ, ನನ್ನ ಜನ್ಮ ವೃತ್ತಾಂತವನ್ನು ಬೇರೆ ಹೇಳಿದ್ದಾರೆ, ಆದರೆ ನೀವೇನೋ ನನ್ನ ಸಮಾಗಮನ ಮಾಡಿ ಹೋಗ್ಬಿಡ್ತೀರಾ, ನನ್ನ ಕನ್ಯತ್ವ ಏನಾಗಬೇಕು ಅಂತ ಕೇಳ್ಕೊತಾಳೆ. ಆಗ ಪಾಪ ಪರಾಶರರು ಹೇಳ್ತಾರೆ, ಭಗವಂತನಿಗೋಸ್ಕರ ನಿನ್ನ ಕನ್ಯತ್ವವನ್ನು ನೀನು ಮುಡಿಪಾಗಿರ್ತಿದ್ಯಾ, ಪುನಃ ನಿನ್ನ ಕನ್ಯತ್ವ ಎಲ್ಲೂ ಹೋಗಲ್ಲ, ಭಗವಂತನ ಜನನ ಆದಮೇಲೆ ನೀನು ಪುನಃ ಬೆಸ್ತರ ಕನ್ಯೆಯಾಗಿ ಉಳಿತೀಯಾ ಅಂತ ಹೇಳಿ ವರವನ್ನು ಕೊಡ್ತಾರೆ. ನಂತರ ಈ ದಡದಿಂದ ಆ ದಡಕ್ಕೆ ಹೋಗುವಂಥ ಸಮಯದಲ್ಲೇ ಮಂಜನ್ನು ಕವಿಸಿ ಆ ಋಷಿವರ್ಯರು ಎಷ್ಟೇ ಆದರೂ ತಪ್ಪು ಕೆಲಸವನ್ನು ಮಾಡಲ್ಲ, ಅವಳನ್ನ ವಿವಾಹವಾಗಬೇಕು, ನಂತರ ಸಮಾಗಮನವಾಗಬೇಕು ಅಂತ ಹೇಳಿ ಅವಳನ್ನ ವಿವಾಹವಾಗೋಕ್ಕೆ ಯಾರ್ಯಾರನ್ನ ಋಷಿಮುನಿಗಳನ್ನು, ಅವರ ತಂದೆ ವಸು ಮಹಾರಾಜನನ್ನು ಕರೆಸಿ ಎಲ್ಲ ಮದುವೆ ಸಿದ್ಧಾಂತಗಳನ್ನೆಲ್ಲ ಮಾಡಿ ನಂತರ ಅವರ ಸಮಾಗಮನವಾಗತ್ತೆ. ನಂತರ ಅವರ ಒಂದು ಮದುವೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನ ಆಗಿ ಅವತ್ತೇ ಸಮಾಗಮನವಾಗಿ ಆ ಒಂದು ಫ್ರ್ಯಾಕ್ಷನ್ ಆಫ್ 5 minutes ಇದ್ದಂಗೆ 5 ನಿಮಿಷದೊಳಗಡೆ 3 ವರ್ಷದ ಬಾಲಕ ವೇದವ್ಯಾಸರು ಹುಟ್ಟುತ್ತಾರೆ. ಎಲ್ಲರಿಗೂ ಆಶ್ಚರ್ಯವಾಗುತ್ತಲ್ವಾ? ನಾವೆಲ್ಲರೂ 9 ತಿಂಗಳು ಮಕ್ಕಳನ್ನು ಹಡಿತೀವಿ, ಆದರೆ ವೇದವ್ಯಾಸರು ಸಾಕ್ಷಾತ್ ಭಗವಂತನಾಗಿರೋದ್ರಿಂದ 3 ನಿಮಿಷದಲ್ಲಿ ಅವರ ಜನನವಾಗುತ್ತೆ. ಇದರ ಒಂದು ಜನ್ಮ ವೃತ್ತಾಂತವು ಬಹಳ ಮೋಹಕವಾಗತ್ತೆ. ಇದರಿಂದ ತುಂಬಾ ಖುಷಿ ಆಗ್ತಾರೆ ಇಬ್ಬರು. ಪರಾಶರು ಮತ್ತು ಸತ್ಯವತಿಗೆ ನಂತರ ಜನಿಸಿದ ಮಗುವೆ ನಮ್ಮ ವೇದವ್ಯಾಸರು. ಹೀಗೆ ವೇದವ್ಯಾಸರ ಜನನವಾಗುತ್ತೆ. ಮುಂದೆ ಏನಾಗುತ್ತೆ ಎಂದು ಹೇಳಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ಅದನ್ನು ಮುಂದುವರಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.